ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿರ್ತೀರ, 80 ಎಪಿಸೋಡ್ 80ನೇ ದಿನ ನೋಡಿದಾಗ ನಿಮ್ಗೆ ಅನಿಸಿದ್ದೇನು, ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಎಕ್ಸ್ಪೆಷಲಿ ಸೀಕ್ರೆಟ್ ರೂಮ್ ಅಲ್ಲಿರುವ ನಮ್ಮ ರಕ್ಷಿತ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇವರ ಇಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಾಕಿ. ನೋಡೋಣ ಯಾರಿಗೆಲ್ಲ ಜಾಸ್ತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ, ನೆಗೆಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತಲ್ಲ, ಖಂಡಿತವಾಗ್ಲೂ ಮಾತಾಡೋಣ. ಅದ್ರ ಬಗ್ಗೆ ಮಾತಾಡ್ತೀನಿ, ಬಟ್ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ರಾಶಿಕ್ ಅವರ ಒಂದು ನಿರ್ಧಾರ, ಉಸ್ತುವಾರಿಗಳ ನಿರ್ಧಾರ ಯಾವ ರೀತಿ ಅಂತ ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಚೈತ್ರ ಅವರ ಒಂದು ಚೀಪ್ ಮೆಂಟಾಲಿಟಿ, ಅವರ ಆಟ ಆಗಿರ್ಬೋದು, ಚೈಲ್ಡಿಶ್ ತರ ಆಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅದೇ ರೀತಿಯಾಗಿ ರಜತ್ ಅವರ ಭಾಷೆ ಆಗಿರ್ಬೋದು, ಆಟ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಎಕ್ಸ್ಪೆಷಲಿ ಕಾವ್ಯ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರು ಹಾಕಿದ ಪ್ಲಾನ್ ಏನು, ಯಾವ ರೀತಿ ಎಲ್ಲ ಕರೆಕ್ಟ್ ಆಗಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರು, ಇದೆಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ಮಾತಾಡ್ತೀನಿ. ಈ ವಿಷಯಗಳೆಲ್ಲ ಫಸ್ಟ್ ಧ್ರುವಂತ್ ಅವ್ರನ್ನ, ರಕ್ಷಿತ್ ಅವ್ರನ್ನ ತಗೊಂತೀನಿ. ಕಾರಣ ಏನಂದ್ರೆ ತುಂಬಾ ಫನ್ ಆಗಿತ್ತು, ಕಾಮಿಡಿ ಆಗಿತ್ತು, ಕ್ಯೂರಿಯಾಸಿಟಿ ಆಗಿತ್ತು, ಎಲ್ಲಾನು ತುಂಬಿಕೊಂಡಿದ್ದು. ಇಲ್ಲಿ ಇಬ್ರು ಸರಿ ಅಂತ ಕೇಳುವಾಗ ಕೆಲವರಲ್ಲಿ ನ್ಯಾಯ ಇದೆ, ನೀತಿ ಇದೆ, ಲಾಯಲ್ಟಿಗೆ ಆಡ್ತಾರ ಅಂತ ಅನಿಸ್ತಾ ಇತ್ತು. ಇನ್ನೊಬ್ರು ತಗೊಂಡಾಗ ಅವ್ರ ವರ್ತನೆ ಸರಿ ಇಲ್ಲ ಗುರು, ಏನ್ ಗುರು ಎಲ್ಲ ಹಿಂಗಾಡ್ತಾರೆ ಅಂತ ಅನಿಸ್ತಾ ಇತ್ತು. ಅಂತ ವ್ಯಕ್ತಿ ಯಾರಲ್ಲ, ಧ್ರುವಂತ್ ಅವರೇ. ಅವರ ಒಂದು ಮಾತು, ಅವರ ಲಾಯಲಿಟಿ, ನಿಯತ್ತು, ನ್ಯಾಯ ಕರೆಕ್ಟ್ ಆಗಿತ್ತು. ಎರಡು ಟೀಮ್ಗಳ ಈಕ್ವಲ್ ಆಗಿ ಆಡಬೇಕು, ಈಕ್ವಲ್ ಆಗಿ ಕೊಡಬೇಕು, ಈಕ್ವಲ್ ಆಗಿ ನೋಡೋಣ. ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ದುರುಪಯೋಗ ಪಡ್ಕೊಳ್ಳೋದು ಬೇಡ, ಕರೆಕ್ಟ್ ಆಗಿ ಮಾಡೋಣ ಅಂತ ಹೇಳ್ತಾ ಇದ್ರು. ಅದೆಲ್ಲ ಸೂಪರ್ ಆಗಿದೆ, ತುಂಬಾ ಪಾಸಿಟಿವಿಟಿ ಸಿಗ್ತಾ ಇದೆ ಧ್ರುವಂತ್ ಅವರಿಗೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿಯಾಗಿ ನೆಗೆಟಿವ್ ಕೂಡ ಸಿಕ್ಕಿದೆ. ಏನಂತ ಗೊತ್ತಾ, ಅವ್ರ ವರ್ತನೆ ಇದೆಯಲ್ಲ, ಹಿಂಗಿಂಗ್ ಅಂಬೋದು, ಹಿಂಗಿಂಗ್ ಅಂಬೋದು, ಇದು ತುಂಬಾನೇ ತಪ್ಪು. ಒಬ್ಬ ಮಹಿಳೆ ಹತ್ರ, ಹುಡುಗಿನ ಗರ್ಲ್ ಏನೋ ತಗೊಂಡ್ಕೊಳ್ಳಿ, ಅವ್ರ ಹತ್ರ ಆ ರೀತಿ ಎಲ್ಲ ಬಿಹೇವ್ ಮಾಡಿ ಮಾತಾಡೋದು ಸರಿ ಇಲ್ಲ. ಓಕೆ, ಅವರು ಆ ರೀತಿ ಮಾತಾಡ್ಬೋದು, ಬಟ್ ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ ಇಲ್ಲಿ. ಅವರು ಅದೇ ರೀತಿ ಮಾತಾಡ್ತಾರಂದ್ರೆ ನೀವು ಅದೇ ರೀತಿ ಮಾತಾಡಿದ್ರೆ, ಆ ರೀತಿ ಮಾತಾಡಿದ್ರೆ ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಏನಿರುತ್ತೆ, ಖಂಡಿತ ತಪ್ಪಿಸುತ್ತೆ. ಆ ಒಂದು ವಿಷಯ ಮಾತ್ರನೇ, ವರ್ತನೆ, ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ತಗೊಂಡಾಗ ಅದೊಂದು ಸ್ವಲ್ಪ ನೆಗೆಟಿವ್ ಆಗ್ತಾ ಇತ್ತು. ಇನ್ನು ಡಿಸೈಡ್ ಮಾಡ್ಬೇಕಾದ್ರೆ, ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ವಿಷಯಗಳಲ್ಲಿ ತುಂಬಾ ಅದ್ಭುತವಾಗಿ ಅನಲೈಸ್ ಆಗಿ, ಲಾಯಲ್ಟಿ ಆಗಿ, ನ್ಯಾಯವಾಗಿ, ನಿಯತ್ತಾಗಿ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ರಕ್ಷಿತ್ ಅವ್ರ ಬಗ್ಗೆ ಬರ್ತಾ ರಕ್ಷಿತ್ ಅವ್ರ ಬಗ್ಗೆ ಡಿಸಪಾಯಿಂಟ್ನೇ ಆಗ್ತಾ ಇದೆ, ನೆಗೆಟಿವ್ನೇ ಸಿಗ್ತಾ ಇದೆ. ಕಾರಣ ಏನಂದ್ರೆ ಒಂದು ತುಂಬಾ ಕನ್ಫ್ಯೂಷನ್ ಇದೆ, ಒಂದು ಕ್ಲಾರಿಟಿ ಇಲ್ಲ, ಒಂದು ಎಮೋಷನ್ ಇದೆ, ಒಂದು ಕ್ಲಾರಿಟಿ ಇಲ್ಲ, ಒಂದು ಅಜೆಂಡಾ ಇಲ್ಲ, ಒಂದು ವೇ ಇಲ್ಲ, ಒಂದು ವಿಷನ್ ಇಲ್ಲ. ಅವ್ರಿಗೆ ಯಾರು ಫೇವರೇಟ್ ಅವ್ರಿಗೆ ಸೇವ್ ಮಾಡೋಣ, ಅವ್ರಿಗೆ ಹೆಲ್ಪ್ ಮಾಡೋಣ, ಅವ್ರ ಟೀಮ್ ಸ್ಟ್ರಾಂಗ್ ಮಾಡೋಣ, ಅವ್ರನ್ನೇ ಗೆಲ್ಸೋಣ ಅಂತೆಲ್ಲ ಮಾತಾಡ್ತಾ ಇದ್ರು. ಎಕ್ಸ್ಪೆಷಲಿ ಕಾವ್ಯ ಮಾಡೋ ಟೀಮ್ ಅಂತ ಬಂದಾಗ ಇವ್ರು ಮಾಡೋ ಗೆಲ್ಸಕ್ ಬಂದಿದಾರ, ಇವ್ರು ಗೆಲ್ಲಕ್ ಬಂದಿದಾರ. ನಿಮ್ಗೊಂದು ಅಧಿಕಾರ ಕೊಟ್ಟಾಗ, ನಿಮ್ಗೊಂದು ಅವಕಾಶ ಕೊಟ್ಟಾಗ ಸರಿಯಾಗಿ ಉಪಯೋಗಿಸ್ಬೇಕು. ನಿಮ್ಗೆ ಪರ್ಸನಲ್ ಆಗಿ ನೀವು ಯಾರು ಬೇಕಾದ್ರೂ ನಾಮಿನೇಟ್ ಮಾಡಿ ಅಂತ ಕೊಡ್ತಾರ ನೋಡು, ಆವಾಗ ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡಿ, ಪರವಾಗೇ ಇಲ್ಲ. ಆದ್ರೆ ಒಂದು ಟೀಮ್ ಸೆಲೆಕ್ಟ್ ಮಾಡಿ ಅಂತ ಬಂದಾಗ ನೀವು ಇಬ್ರಿಗೆ ಈಕ್ವಲ್ ಆಗಿ ಕೊಡ್ಬೇಕು. ನಿಮ್ಗೆ ಮಾಡೋ ಫೇವ್ರೇಟ್ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆ ರೀತಿ ಬರಲ್ಲ. ಇಲ್ಲಿ ಟೀಮ್ ಅಂತ ಬಂದಾಗ ನೀವು ಈಕ್ವಲ್ ಕೊಡ್ಬೇಕು. ಧ್ರುವಂತ್ ಅವ್ರು ಅದನ್ನೇ ಹೇಳ್ತಾ ಇದ್ರು, ಅದನ್ನೇ ವಾದ ಮಾಡ್ತಾ ಇದ್ರು. ಬಟ್ ಇಲ್ಲಿ ರಕ್ಷಿತ ಮಾತ್ರ ಖಂಡಿತವಾಗ್ಲೂ ಅನ್ಫೇರ್ ಡಿಸಿಷನ್ ಎಲ್ಲ ತಗೊಂತಾ ಇದ್ರು. ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಕ್ಲಾರಿಟಿ ಇಲ್ಲ, ಒಂದು ವಿಷನ್ ಇಲ್ಲ, ಏನೇನೋ ತಗೊಂತಾರ ಅಂತ ಅನಿಸ್ತಾ ಇತ್ತು. ನಿನ್ನೆ ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲು ಈ ವಿಷಯದಲ್ಲಿ ಸ್ವಲ್ಪ ಡೆವಲಪ್ ಆಗಬೇಕು, ಈ ವಿಷಯದಲ್ಲಿ ತುಂಬಾ ಬದಲಾಗಬೇಕಂತ ಅನಿಸ್ತಾ ಇತ್ತು. ಇವ್ರು ಯಾಕಂದ್ರೆ ಕೆಲವು ಸಲ ಸ್ಪಂದನವರೇ ವೇಸ್ಟ್ ಅಂತಾರೆ, ಕೆಲವು ಸಲ ಸ್ಪಂದನ ಅವ್ರನ್ನೇ ಟಿವಿಗೆ ಕೊಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಮೇನ್ ಆಗಿ ಸ್ಪಂದನವರು ಇಷ್ಟ ಇಲ್ಲ ಅಂತೆ, ರಾಶಿಕನೂ ಇಷ್ಟ ಇಲ್ಲ ಅಂತೆ, ಕಾವ್ಯನೂ ಇಷ್ಟ ಇಲ್ಲ ಅಂತೆ. ಟೋಟಲ್ ಆಗಿ ಇವ್ರ ಪ್ರಕಾರ ಏನಂದ್ರೆ ಮನೆಯಲ್ಲಿರೋ ಹೆಣ್ಮಕ್ಳು ಯಾರು ಇಷ್ಟ ಇಲ್ಲ ಅಂತೆ, ಇವ್ರು ಮಾತ್ರ ಇಷ್ಟ ಅಂತೆ. ಇದು ಯಾವ ನ್ಯಾಯ ಗುರು, ಹೆಣ್ಣಿಗೆ ಹೆಣ್ಣು ಕ್ಷೇತ್ರ ಅನ್ನೋದೆಲ್ಲ ಆಗ್ತಾ ಇತ್ತು. ಕಂಪ್ಲೀಟ್ ಆಗಿ ಅವರ ವರ್ತನೆ ಏನಿದೆಯೋ, ಅವರು ಇವತ್ತು ಹೊಸದಾಗಿ ವರ್ತನೆ ಮಾಡ್ತಾ ಇಲ್ಲ, ಇದಕ್ಕಿಂತ ಮುಂಚೆನೆ ವರ್ತನೆ ಮಾಡ್ತಾ ಇದ್ರು. ಅವ್ರ ಊಟದ ಬಗ್ಗೆ ಕೂಡ ಕಮೆಂಟ್ ಮಾಡ್ತಾ ಇದ್ರು, ಏನಂತಂದ್ರೆ ಹಂಗ್ ಕುತ್ಕೊಂಡು ಊಟ ಮಾಡ್ತಾರೆ, ಹಿಂಗ್ ಕುತ್ಕೊಂಡೆಲ್ಲ ಊಟ ಮಾಡ್ತಾರೆ ಅಂತ. ಬಟ್ ಅವ್ರು ಸ್ವಲ್ಪ ಇಂಜರಿ ಆಗಿದೆ ಅನ್ಸುತ್ತೆ, ಆ ಕಾರಣಕ್ಕೆ ಆ ರೀತಿಯನ್ನು ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಊಟ ಮಾಡೋದ್ ಬಗ್ಗೆ, ಇನ್ನೊಂದ್ ಬಗ್ಗೆ, ಅವ್ರ ಬಗ್ಗೆ ಅದೆಲ್ಲ ಮಾತಾಡೋದು ಬೇಡ, ನಾವು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಆಕ್ಚುಲಿ ನಿಮ್ಗೆ ಅವಕಾಶ ಕೊಟ್ಟಾಗ, ಅಧಿಕಾರ ಕೊಟ್ಟಾಗ ಆ ಅಧಿಕಾರ ಮಾತ್ರ ದುರುಪಯೋಗ ಮಾಡ್ಕೊಂಡ್ರು, ಉಪಯೋಗ ಮಾಡ್ಕೊಂಡ್ಲ ಅಂತ ಅನಿಸ್ತಾ ಇತ್ತು. ಕಂಪ್ಲೀಟ್ ಆಗಿ ಅನ್ಫೇರ್ ಕಡೆನೇ ಹೋಗ್ತಾ ಇತ್ತು. ಅಶ್ವಿನಿ ಅಂತ ಬಂದಾಗ ಆಗಿರ್ಬೋದು, ಕಾವ್ಯ ಅಂತ ಬಂದಾಗ ಆಗಿರ್ಬೋದು, ಇಲ್ಲಿ ಅಶ್ವಿನಿಗೆ ಫೇವರ್ ಮಾಡೋಣ ಅಂತಾರೆ, ಈ ಕಡೆಗೆ ಮಾಡು ಫೇವರ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಫೇವರೇಟ್ ಕಂಟೆಸ್ಟೆಂಟ್ಗೆ ಫೇವರ್ ಮಾಡಂತ ಕಳ್ಸಿಲ್ಲ, ನೀವು ಅಧಿಕಾರ ಕೊಟ್ಟಿದೀವಿ, ಅಧಿಕಾರನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ, ನೀವು ಟೀಮ್ ನ ಸೆಲೆಕ್ಟ್ ಮಾಡೋದು ಹೇಳಿದ್ರು. ಆ ವಿಷಯದಲ್ಲಿ ಧ್ರುವಂತ ಎಕ್ಸಲೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ.
ರಕ್ಷಿತ್ ಅವರು ಡಿಸಪಾಯಿಂಟ್ ಮಾಡಿದ್ರು, ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಸ್ವಲ್ಪನಲ್ಲ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಾದ್ರೂ ಮಾತಾಡ್ತೀನಿ, ವ್ಯಾಲಿಡ್ ಪಾಯಿಂಟ್ ಇದೆ, ಇರಮ್ಮ ಅಂದ್ರೆ ಅಲ್ಲಿರಲ್ಲ, ಓಡೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಅಲ್ಲಿ ಕೂತ್ಕೊಂಡು ಕೇಳೋದೇ ಇಲ್ಲ. ಬಟ್ ಅದಾದ್ಮೇಲೆ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾರೆ. ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇಬ್ರು ಹಂಗೆ ಇದ್ದಾರೆ, ಸ್ವಲ್ಪ ವಿಚಿತ್ರವಾಗಿ ಇಬ್ರು ವರ್ತನೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ತಗೊಳ್ಳೋಣ. ಕಾವ್ಯ ಟಾಸ್ಕ್ ಅವ್ರು ಆಡಿದ್ ಮಾತ್ರ ಯಾವ ರೀತಿ ಆಡಿದ್ರು ಗೊತ್ತಾಗಲ್ಲ, ಬೇಗ ಟಾಸ್ಕ್ ಮುಗಿಸ್ಬಿಟ್ಟಲ್ಲ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ರಘು ಅವರು, ಗಿಲ್ಲಿ ಅವರು, ಚೈತ್ರ ಹಾಗೂ ಕಾವ್ಯ 4 ಜನ ಟಾಸ್ಕ್ ಆಡ್ತಾರೆ. ಕಾವ್ಯ ಟೀಮ್ ತಗೊಂಡಾಗ, ಮಾಳು ಟೀಮ್ ತಗೊಂಡಾಗ ಅಲ್ಲಿ ಅಶ್ವಿನಿ ಆಗಿರ್ಬೋದು, ಅಶ್ವಿನಿ, ಮಾಳು, ಧನುಷ್, ನಮ್ಮ ಸ್ಪಂದನ ಈ ಟೀಮ್ ಆಡ್ತಾರೆ. ಈ ಟೀಮ್ ಎಲ್ಲ ಸೋಲ್ತಾರೆ, ಕಾವ್ಯ ಟೀಮ್ ಗೆಲ್ತಾರೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಮಾಳು ನಾಮಿನೇಟ್ ಆಗ್ತಾರೆ. ಮೊನ್ನೆ ಚೈತ್ರ ಆಗಿದ್ರು, ನಿನ್ನೆ ಮಾಳು ಆದ್ರು. ಈಗ ಕ್ಯಾಪ್ಟನ್ ಸೆಲೆಕ್ಟ್ ಆಗಿರೋ ಒಬ್ಬ ಸೂರಜ್, ಒಬ್ರು ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ. ಆ ರೀತಿ ಇತ್ತು. ಟಾಸ್ಕ್ ಮಾತ್ರ ಸೂಪರ್ ಆಗಿತ್ತು, ಬೇಗನೆ ಮಾಡಿದ್ರು. ಎಕ್ಸ್ಪೆಷಲಿ ಗಿಲ್ಲಿ ಅವರು ಒಂದು ಹಿಡ್ಕೊಂಡಿರೋದ್ ಬಗ್ಗೆ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಬಟ್ ಎಪಿಸೋಡ್ ಎಲ್ಲ ತೋರಿಸಿಲ್ಲ, ಟಾಸ್ಕ್ ಮಾತ್ರ ತೋರಿಸಿ ನಮಗೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ. ಇನ್ನು ಅದಾದ್ಮೇಲೆ ರಾಶಿಕ್ ಅವ್ರ ನಿರ್ಧಾರ ಸರಿ ಇತ್ತ? ಐ ಥಿಂಕ್ ಕಾವ್ಯ ಮಾಡೋನ್ ತಗೊಂಡಾಗ ನಿರ್ಧಾರ ಸರಿಯಿತ್ತು. ನನ್ನ ಪ್ರಕಾರ, ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಏನಂದ್ರೆ, ಆ ಮಾಡೋರ್ಗಿಂತ ಮಾಳುಗೆ ಫ್ಯಾನ್ಸ್ ಎಲ್ಲ ಜಾಸ್ತಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಮನೆಯಲ್ಲಿ ಮಾತು ಅಂತ ತಗೊಂಡಾಗ, ನಿರ್ಧಾರ ತಗೊಂಡಾಗ, ಏನಾದ್ರೂ ಒಂದು ಒಪಿನಿಯನ್ ಹೇಳ್ಬೇಕಾದ್ರೆ, ಏನಾದ್ರೂ ಸಜೆಷನ್ ಕೊಡ್ಬೇಕಾದ್ರೆ, ಸಲಹೆ ಕೊಡ್ಬೇಕಾದ್ರೆ, ಮನೆ ವಿಷಯ ಬಂದ್ಬೇಕಾದ್ರೆ, ಏನಾದ್ರೂ ಬಂತು ಅಂದ್ರೆ ತುಂಬಾ ಸಲ ಕಾವ್ಯ ಬೇರೆಗೂ ಸಜೆಷನ್ ಕೊಟ್ಟಿದ್ದಾರೆ. ಅವ್ರ ಮಾತು ತಗೊಂಡು ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ, ತುಂಬಾ ಮಾತಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಾತೆ ತುಂಬಾ ಮುಖ್ಯ ಆಗಿರುತ್ತೆ. ಆ ಮಾತು ಮಾಳುಗೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ನಿರ್ಧಾರ ಸರಿಯಾಗಿತ್ತು. ಇನ್ನು ಅದಾದ್ಮೇಲೆ ಅಶ್ವಿನಿ, ಸ್ಪಂದನ ಅಂತ ಬರ್ತಾರೆ. ಇದು ಕೂಡ ಸರಿ ಇತ್ತು. ಏನಂದ್ರೆ ಕಂಪೇರ್ ಟು ಸ್ಪಂದನ, ಅಶ್ವಿನಿ ತಗೊಂಡಾಗ ಅಶ್ವಿನಿ ಅವರು ಡಿಸರ್ವಿಂಗ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಏನಕ್ಕಂದ್ರೆ ಸ್ಪಂದನ ಟಾಸ್ಕ್ ಆಡಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟು ಇಲ್ಲ, ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅಶ್ವಿನಿ ಅವರೇ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಆಗಿ ಮಾಡಿದ್ರು ಅಂತ ಹೇಳ್ತೀನಿ ರಾಶಿಕಾ. ಬಟ್ ಫೇವರಿಸಮ್ ಮಾಡಿದ್ರ ಇಲ್ಲ. ಆ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇನೆ. ಆ ಟಾಸ್ಕ್ ಅಲ್ಲಿ ಡ್ರಮ್ ಟಾಸ್ಕ್ ಎಲ್ಲ ಇರುತ್ತೆ, ನೀರಲ್ಲಿ ಮಾಡಿದಾಗ. ಇಲ್ಲಿ ಚೈತ್ರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಒಮ್ಮ ಮಾಡದೇ ಅದೇ ಕೆಲಸ ಗುರು. ಅಲ್ಲಿ ಉಸ್ತುವಾರ ಏನೋ ಇಡ್ತಾರೆ, ಉಸ್ತುವಾರ ತೆಗೆದಾಗ ತೆಗಿಯಲ್ಲ, ಆಮೇಲೆ ತೆಗಿತಾರೆ. ಆ ರೀತಿ ಆದಾಗ ಇಲ್ಲಿ ಅವ್ರಿಗೊಂದ್ ನ್ಯಾಯ, ಇವ್ರಿಗೊಂದ್ ನ್ಯಾಯ. ಇಲ್ಲಿ ಎಕ್ಸ್ಪೆಷಲ್ ಏನಂದ್ರೆ ಖಂಡಿತವಾಗ್ಲೂ ಕಿಚ್ಚ ಸರ್ ತುಂಬಾ ಸಲ ಹೇಳಿದ್ದಾರೆ. ಇವತ್ತು ಹೇಳ್ತಾರೆ, ನಾಳೆ ಹೇಳ್ತಾರೆ, ಎಲ್ಲ ವೀಕಲ್ಲಿ ಹೇಳ್ತಾರೆ ಟಾಸ್ಕ್ ಎಲ್ಲ ಓದಿ ತಗೊಂಬಾರ್ದಂತ. ಅದು ಆಕ್ಚುಲಿ ಕಿತ್ ಮೇಲೆ ಮತ್ತೆ ಇಕ್ಬಾರ್ದಂತ ಇರುತ್ತೆ. ಆ ಪೋಲು ತಗೊಂಡೋಗಿ ಮತ್ತೆನೆ ಪೈಪ್ ನೀಡ್ತಾ ಇರ್ತಾರೆ, ಅದರಲ್ಲಿ ಕಟ್ಟಿ ಇಡ್ತಾ ಇರ್ತಾರೆ. ಅದು ತಪ್ಪಾಗಿತ್ತು. ಉಸ್ತುವಾರನು ಹೇಳಲ್ಲ, ಅವರು ಹೇಳಲ್ಲ. ಕೊನೆಗೆ ಉಸ್ತುವಾರಿಗೆ ಅರ್ಥ ಆಗುತ್ತೆ, ಉಸ್ತುವಾರ ಬಂದು ಹೇಳ್ತಾರೆ ಈ ರೀತಿ ಎಲ್ಲ ಮಾಡಬಾರ್ದಂತ. ಬಟ್ ಚೈತ್ರಕ್ಕೆ ಮಾತ್ರ ಬಿಡಲ್ಲ ಅಂತಾರೆ. ತುಂಬಾ ಫೇರ್ ಗೇಮ್ ಅಂತೂ ಆಡ್ಲಿಲ್ಲ, ತುಂಬಾ ಅನ್ಯಾಯವಾಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಮ್ಮ ಚೈತ್ರಕ್ಕೆ ಹೋಗಿ ಅಶ್ವಿನಿ ಅವ್ರ ಹತ್ರ ಸಾರಿ ಕೇಳ್ತಾರೆ. ಏನೆಲ್ಲ ಥಿಂಕ್ ಮಾಡಿದ್ರೆ ಗೊತ್ತಿಲ್ಲ, ಕೊನೆಗೆ ಹೋಗಿ ಸಾರಿ ಅಂತ ಕೇಳ್ತಾರೆ. ನಾ ಆ ರೀತಿ ಮಾತಾಡಬಾರ್ದಾಗಿತ್ತು, ಆ ರೀತಿ ಉಗಿಬಾರ್ದಾಗಿತ್ತು, ಆ ರೀತಿಯಲ್ಲಿ ಇದಾಗಿದ್ದಂತೆಲ್ಲ ಸಾಲ್ವ್ ಮಾಡ್ಕೊಂತಾರೆ. ಬಟ್ ಅಶ್ವಿನಿ ಅವರು ತುಂಬಾ ಕ್ಷಮಿಸ್ತಾರೆ ಅಂತಾನೆ ಹೇಳ್ಬೋದು. ಆ ರೀತಿ ಆಗಿತ್ತು ನಿನ್ನೆ ಎಪಿಸೋಡು. ಹೈಲೈಟ್ ಆಗಿದ್ದಷ್ಟೇನ ಟಾಸ್ಕ್. ಅದಾದ್ಮೇಲೆ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಒಂದಷ್ಟೇನೆ ಹೇಳ್ಬೋದು. ರಾಶಿಕ ನಿರ್ಧಾರ ಪರವಾಗಿಲ್ಲ. ಕಾವ್ಯ ಮತ್ತು ಮಾಳು ಅವರು ಬಂದು ಅಶ್ವಿನಿ ಮತ್ತು ಸ್ಪಂದನ ನಿರ್ಧಾರ ತಗೊಂಡಾಗ ನಿರ್ಧಾರ ಸರಿ ಆಗಿತ್ತಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅದಾದ್ಮೇಲೆ ಉಸ್ತುವಾರಿ ಸ್ವಲ್ಪ ಅಲ್ಲೆಲ್ಲ ಎಡವಟ್ಟುಗಳು ಮಾಡ್ತಾನೆ ಇದ್ರು. ಅದರಲ್ಲಿ ಬಲೂನ್ ಟಾಸ್ಕ್ ಅಲ್ಲಿ ಎಡವಟ್ಟುಗಳು ಇದ್ದಿಲ್ಲ, ಬಿಟ್ಬಿಡಿ. ಇದರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಆರಾಮಾಗಿ ಅನಲೈಸ್ ಮಾಡಿ ನಿರ್ಧಾರಗಳು ತಗೋಬೇಕಾಗಿತ್ತು. ಬಟ್ ತಗೊಂಡಿಲ್ಲ ಅನ್ಸ್ತಾ ಇತ್ತು. ಬಟ್ ಧನುರ್ ಬಗ್ಗೆ ಮಾತಾಡ್ತಾ ಇದ್ರು. ಏನಂತ ಅಂದ್ರೆ ಧನು ಅವ್ರು ಬಂದು ಮಧ್ಯದಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರಂತೆ ಸ್ಪಂದನ ಅವರಿಗೆ, ಆ ರೀತಿ ಅಂತೆಲ್ಲ ಮಾತಾಡ್ತಾ ಇದ್ರು. ರಾಶಿಕಾ ಮತ್ತೆ ನಮ್ಮ ಅಶ್ವಿನಿ ಅವರು. ಈ ರೀತಿ ಆಗಿತ್ತು ಎಪಿಸೋಡ್. ಆಲ್ಮೋಸ್ಟ್ ಆಲ್ ಅಷ್ಟೇನೆ. ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು, 2 ಟಾಸ್ಕ್ ಚೆನ್ನಾಗಿದ್ದು. ಅವ್ರಿಬ್ಬರದು ಒಂಥರ ವಿಚಿತ್ರ ಆಗಿತ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಬಂದಾಗ ಆಲ್ಮೋಸ್ಟ್ ಆಲ್ ಗಿಲ್ಲಿ ನಟ ಅವ್ರು ನಿನ್ನೆ ಕಡಿಮೆನೆ ಕಾಣಿಸ್ಕೊಂಡ್ರು, ಹೆಚ್ಚಾಗಿ ಅವರೇ ಕಾಣಿಸ್ಕೊಂತ ಇದ್ರು. ಬಟ್ ಕಡಿಮೆ ಮಾಡಿಸ್ಕೊಂಡ್ರು. ಕೇಳಿದಾಗ ಮಾತು ಕರೆಕ್ಟಾಗಿ ಎಲ್ಲ ಕೇಳ್ಕೊಂತ ಇದ್ರು. ರಕ್ಷಿತ್ ಅವ್ರ ಹೇಳ್ತಾ ಇದ್ರು, ಗಿಲ್ಲಿನ ಹೆಂಗ್ ನಂಬಿಟ್ಟೆ ನೀನು, ಹೆಂಗ್ ಅಂದ್ಬಿಟ್ಟೆ ಹೊರಗೆ ಹೋಗ್ತೀರಂತ, ಹಂಗೆ ಹಿಂಗೆ ಅಂತ ಗಿಲ್ಲಿ ಬಗ್ಗೆನೇ ಮಾತಾಡ್ತಾ ಇದ್ರು. ಆ ರೀತಿ ಇತ್ತು ಎಪಿಸೋಡು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾವ್ದು ಕರೆಕ್ಟ್ ಅನ್ಸ್, ಯಾವ್ದು ತಪ್ಪು ಅನ್ಸಂತೆಲ್ಲ ಮಾತಾಡಿ. ನಾನು ಕೇವಲ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡಿದ್ದೀನಿ ಈ ವಿಡಿಯೋದಲ್ಲಿ. ಲೈವ್ ಬಂದಾಗ ತುಂಬಾ ಮಾತಾಡಿದ್ವಿ, ಆ ಕಾರಣಕ್ಕೆ ಕಡಿಮೆ ಮಾಡಿದ್ದೀನಿ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.